ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಹರೀಶು. ನೀವು ಯಾವಾಗಲೂ ಕೇಳ್ತಾ ಇರ್ತೀರ, ನಮ್ಮದು 1 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, 4 ಎಕರೆ ಇದೆ. ಸೊ ನಮ್ಮದು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನಮ್ಮ ಜಮೀನಿಗೆ ಫೆನ್ಸಿಂಗ್ ಮಾಡಿಸೋದಕ್ಕೆ ಅಂತ. ಸೊ ನಾವು ಅವಾಗ ಕೇಳ್ತೀವಿ, ನಿಮ್ಮದು ಟೋಟಲ್ ರನ್ನಿಂಗ್ ಫಿಟ್ ಎಷ್ಟಿದೆ ಅಂತ ಹೇಳ್ತೀರಾ ಅಂತ. ಸೊ ಆವಾಗ ನೀವು ಹೇಳ್ತೀರಾ ಗೊತ್ತಿಲ್ಲ, ನೋಡಬೇಕು ಅಂತ. ಸೊ ಬೆಟರ್ ಅದನ್ನು ಮಾಡಿದ್ರೆ ಒಳ್ಳೆಯದು. ನೋಡಿ, ಈಗ ಒಬ್ಬ ಮನುಷ್ಯ ಒಂದು ಮೂಲೆಯಿಂದ ಹಿಡಿದು ಮತ್ತು ಸುತ್ತಕೊಂಡು ಅದೇ ಮೂಲೆಗೆ ಬರೋ ತನಕ ತಗೊಳ್ಳೋಂಥ ರನ್ನಿಂಗ್ ಫಿಟ್ ಎಷ್ಟಿದೆ ಅದನ್ನು ನೀವು ನಮ್ಗೆ ಹೇಳಿದ್ರೆ ಎಕ್ಸಾಕ್ಟಾಗಿ ನಾವು ಇಷ್ಟೇ ಅಮೌಂಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಬೋದು. ಸೊ ನೋಡಿ, ಒಬ್ಬ ಮನುಷ್ಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ 544 ಪ್ಲಸ್ 80 ಪ್ಲಸ್ ಮತ್ತು 544 ಪ್ಲಸ್ 80. ಸೊ ಟೋಟಲ್ ಅವ್ರದ್ದು ರನ್ನಿಂಗ್ ಫೀಟ್ ಬಂದು 1248 ಅಡಿ ಇದೆ. ಸೊ 1248 ಅಡಿಗೆ ಎಷ್ಟು ಕಲ್ಲು ಬೇಕಾಗುತ್ತೆ, ಮೆಶ್ ಎಷ್ಟು ಬೇಕಾಗುತ್ತೆ, ಇನ್ಸ್ಟಾಲೇಷನ್ ಎಷ್ಟಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಗುತ್ತೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡೈರೆಕ್ಟ್ ಒಂದು ಅಮೌಂಟ್ ಹೇಳ್ಬೋದು, ಇಷ್ಟೇ ಆಗುತ್ತೆ ಅಂತ. ಸೊ ಇದರಲ್ಲಿ ಯಾವುದು ಹಿಡನ್ ಚಾರ್ಜಸ್ ಇರೋಲ್ಲ, ಡೈರೆಕ್ಟ್ ಕಾಸ್ಟು. ಈಗ ನಿಮ್ಗೊಂದು ಆ್ಯಕ್ಟಿವಿಟಿ ನೋಡಿ, 1000 ಅಡಿಗೆ ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. 1000 ಅಡಿಗೆ ಎಷ್ಟಾಗ್ಬೋದು ಅಮೌಂಟು ಅಂತ. ಇದರಲ್ಲಿ ಎಲ್ಲ ಇರುತ್ತೆ, ಯಾವುದಕ್ಕೂ ಜಾಸ್ತಿ ಇಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಇದು ಆ್ಯಾವ್ರೇಜ್ ಕಾಸ್ಟು, ಇದಕ್ಕಿಂತ ಜಾಸ್ತಿ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ. ನೋಡಿ, 1000 ಅಡಿಗೆ 5 ಫೀಟ್ ಚೈಲಿಂಗ್ ಮೆಶ್ಶು ಮತ್ತು ಕೋಲಾರದ ಹಸಿ ಕಲ್ಲು. ಸೊ ಇದ್ರದ್ದು ಕಾಸ್ಟು, ಟೋಟಲ್ ಕಾಸ್ಟ್ ಬಂದು 1,69,050 ರೂಪಾಯಿ ಆಗುತ್ತೆ. ಇದು ಹೆಂಗಾಗುತ್ತೆ? 150 ಕಲ್ಲು ಅಂದರೆ 125 ಕಲ್ಲು ಇನ್ಸ್ಟಾಲೇಷನ್ಗೆ, 25 ಕಲ್ಲು ಸಪೋರ್ಟಿಂಗ್ಗೆ. ಸೊ 150 ಕಲ್ಲು ಪ್ಲಸ್ ಚೈನ್ಲಿಂಗ್ ಮೆಶ್ಶು 5 ಅಡಿ ಹೈಟದು 20 ರೋಲು. ಒಂದು ರೋಲು 50 ಅಡಿ ಇರುತ್ತೆ. ಸೊ 20 ರೋಲು 1000 ಅಡಿಗೆ. ಮತ್ತು ಚೈನ್ಲಿಂಗ್ ಫಿಟ್ಟಿಂಗ್ ಕಾಸ್ಟು 31,500. ಅದಾದಮೇಲೆ ಬಾರ್ಬೆಡ್ ವೈರು, ಇದಕ್ಕೆ ಒಂದು 120 kg ಬೇಕಾಗುವುದು. 120 kg ಜಾಸ್ತಿನೇ ಇದಕ್ಕೆ. ಸೊ ಇದರಲ್ಲಿ ಕಡಿಮೆ ಮಾಡಿ GI ವೈರಲ್ಲಿ ಜಾಸ್ತಿ ಮಾಡಿ ಇದನ್ನು ಮ್ಯಾನೇಜ್ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಒಂದು 2000. ಟೋಟಲ್ ಕಾಸ್ಟ್ ಬಂದು 1,69,050 ರೂಪಾಯಿ. ಒಂದು ಅಡಿಗೆ 165 ರೂಪಾಯಿ. ಒಂದು ಕಲ್ಲಿಗೆ ನೆನಪಿರಲಿ, ಒಂದು ಕಲ್ಲಿಗೆ 1,100 ರೂಪಾಯಿ ಅಷ್ಟೇ ಆಗೋದು. ನೀವು ಸುಮ್ಮನೆ ಅನವಶ್ಯಕವಾಗಿ ಅತಿಯಾಗಿ ದುಡ್ಡನ್ನ ಖರ್ಚು ಮಾಡಿ ಇನ್ಯಾರನ್ನೂ ಉದ್ಧಾರ ಮಾಡೋಕ್ಕೋಗ್ಬಿಡಿ. 1,100 ರೂಪಾಯಿ ಅಷ್ಟೇ ಆಗೋದು, ನೆನಪಿರಲಿ. ಇದು ಸ್ಟ್ಯಾಂಡರ್ಡ್ ಸೈಜು, ಸ್ಟ್ಯಾಂಡರ್ಡ್ ಗೇಜ್ದು 3 ಇಂಚು ಎಕ್ಸಾಕ್ಟ್ ಗ್ಯಾಪ್ ಇರುತ್ತೆ. ಮತ್ತು 10 ಗೇಜ್ ವೈರು ತಿಕ್ನೆಸ್ ಅಷ್ಟೇ ಇರುತ್ತೆ. ಮತ್ತು ಬಾರ್ಬೆಡ್ ವೈರ್ ಕೂಡ ಏನು ಮೆನ್ಷನ್ ಮಾಡಿದ್ದೀವೋ ಅದೇ ಕೊಡೋದು, ಇಷ್ಟಾಗುತ್ತೆ. ಸೊ ನಮ್ಮ ಹತ್ರ ಅಲ್ಲ, ನೀವು ಯಾರ ಹತ್ರ ಆದರೂ ತೊಗೊಳ್ಳಿ, ಇದಕ್ಕಿಂತ ಜಾಸ್ತಿ ಚಾರ್ಜಸ್ ಕೊಡೋಕೆ ಹೋಗ್ಬಿಡಿ. ಕೊಟ್ಟರೆ ನಿಮಗೆ ಲಾಸ್ ಆಗುತ್ತೆ, ಸರಿನಾ? ಈಗ ಪಾಯಿಂಟಿಗೆ ಬರೋಣ. 1000 ಅಡಿಗೆ ಹೇಳಿದ್ನಲ್ಲ, 1,69,050 ರೂಪಾಯಿ ಆಗುತ್ತೆ. 1,100 ರೂಪಾಯಿ ಒಂದು ಕಲ್ಲಿಗೆ ಇದ್ರದ್ದು ವೆಚ್ಚ. ಸೊ ನಿಮಗೆ ಈಗ ಎಕ್ಸಾಕ್ಟಾಗಿ ಡೈರೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಾಗಿರುತ್ತೆ. ನಿಮಗೆ ಬೇಕಾದರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ, ವಾಟ್ಸಪ್ ಮಾಡಿ. ಏನಾದರೂ ಕ್ವೈರೀಸ್ ಇದ್ದರೂ ಕೇಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.